ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ಶುದ್ಧ ನೀರಿನ ಘಟಕ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ವಿನ್ನರ್ ವೆಲ್ ಕ್ಲಬ್ ಅಧ್ಯಕ್ಷರು ಆದ ಪ್ರತಿಭಾ ಪಟ್ಟಣಶೆಟ್ಟಿ, ಮಕ್ಕಳ ಆರೋಗ್ಯ ದೃಷ್ಟಿಯಿಂದಾಗಿ ನಮ್ಮ ವಿನ್ನರ್ ವೆಲ್ ಕ್ಲಬ್ ಹಾಗೂ ದಾನಿಗಳಿಂದ ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಿದ್ವಿ. ಮಕ್ಕಳು ಆರೋಗ್ಯವಂತರಾಗಲು ಶುದ್ಧ ಕುಡಿಯುವ ನೀರು ಮನುಷ್ಯನಿಗೆ ಅವಶ್ಯಕ. ಚಿಕ್ಕಂದಿನಿಂದಲೂ ಮಕ್ಕಳು ಒಳ್ಳೆಯ ಆರೋಗ್ಯ ಕಾಪಾಡಿಕೊಂಡು ಬಂದಲ್ಲಿ ಅವರು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಲಿದ್ದಾರೆ ಅಂತ ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಇಲ್ಲಿನ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶುದ್ಧ ನೀರಿನ ಘಟಕಕ್ಕೆ ಚಾಲನೆ ಕಾರ್ಯಕ್ರಮ ಜರುಗಿತು. ಯಲಬುರ್ಗಾ ಇನ್ನರ್ ವೀಲ್ ಕ್ಲಬ್ನ ಮಾಜಿ ಅಧ್ಯಕ್ಷರು ಆದ ಶಕುಂತಲಾ ದೇವಿ ಮಾಲಿಪಾಟೀಲ್ ಚಾಲನೆ ಕೊಟ್ಟು ಮಾತನಾಡಿ, ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಲ್ಲಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದು ಉತ್ತಮ ಅಂಕ ಪಡೆದುಕೊಳ್ಳುವಂತೆ ಸಲಹೆ ಕೊಟ್ಟಿದ್ದಾರೆ. ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಚೆನ್ನಮ್ಮ ಪಾಟೀಲ್, ಮಾಜಿ ಅಧ್ಯಕ್ಷೆ ಜ್ಯೋತಿ ಪಲ್ಲೇದ ಮಾತನಾಡಿದರು. ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಹಾಗೂ ಶಾಲೆಯ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ನೀವು ನೀಡಿದ ಈ ಅಮೂಲ್ಯ ಕೊಡುಗೆ ಅತ್ಯಂತ ಶ್ಲಾಘನೀಯ. ಇಂದಿನ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ನಿಮ್ಮ ಸಂಸ್ಥೆಯು ಶಿಕ್ಷಣ ಮತ್ತು ಮಕ್ಕಳ ಆರೋಗ್ಯದ ಕುರಿತು ಹೊಂದಿರುವ ಸಾಮಾಜಿಕ ಜವಾಬ್ದಾರಿ ನಮಗೆಲ್ಲರಿಗೂ ಮಾದರಿಯಾಗಿದೆ. ಈ ಶುದ್ಧ ನೀರಿನ ಘಟಕವು ನಮ್ಮ ಶಾಲೆಯ ನೂರಾರು ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ. ನಿಮ್ಮ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಹಾಗೂ ಇಂತಹ ಅನೇಕ ಜನಪರ ಕಾರ್ಯಗಳನ್ನು ಕೈಗೊಳ್ಳುವ ಶಕ್ತಿ ನಿಮಗೆ ಲಭಿಸಲಿ ಎಂದು ನಾವು ಹಾರೈಸುತ್ತೇವೆ. ಮತ್ತೊಮ್ಮೆ ತಮಗೆ ಹಾಗೂ ಇಡೀ ತುಂಬಾ ಹೇಳ್ಬೇಕಂದ್ರೆ ಧನ್ಯವಾದ ಹೇಳ್ಬೇಕಂದ್ರೆ ನಾವು ಪ್ರತಿಮಾ ಪಟ್ಟಣಶೆಟ್ಟಿ ಅವರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಅಧ್ಯಕ್ಷ ಆಗ್ತೀನಿ ಅಂತಂದಾಗ ನಾನು ಅವ್ರ ಮಮ್ಮಿನ ಕರ್ಕೊಂಡು ಶಕುಂತಲಾ ದೇವಿ ಆಂಟಿ ಅವ್ರನ್ನ ಕರ್ಕೊಂಡು ಕೊಪ್ಪಳ ಹೋದೆ. ನಾನು ಹೋದಾಗ ಈಗ ಪ್ರತಿಮಾ ಅವ್ರೆ ನಮ್ಮಲ್ಲಿ ಏನೋ ದೊಡ್ಡ ಪ್ರಾಜೆಕ್ಟ್ ಆಗ್ತಾ ಇಲ್ಲ, ಹೋದ್ಸಲ ಆಂಟಿ ಮಾಡಿದಾಗ ನನಗೆ ಈ ಸಲ ಮಾಡಿದೆ ಅಂದ್ರೆ ನಾನು ಅಧ್ಯಕ್ಷ ಆಗ್ತೀನಿ, ನಿಮ್ ಕೈಲಿಂದ ಆದಷ್ಟು ಹೆಲ್ಪ್ ಮಾಡಿ ಅಂತ ಹೇಳಿದೆ. ಆಯ್ತು ರೀ, ನಾನು ಮಾಡ್ತೀನಿ ನನ್ನ ಕೈಲಾದಷ್ಟು ಅಂತ ಹೇಳಿ ಈ ಪ್ರಾಜೆಕ್ಟ್ ಎಲ್ಲ ನಮ್ಗೆ ದೊಡ್ಡದಾಗಿ ಯಲಬುರ್ಗಕ್ಕೆ ಬಾಲಿಕೆಯರ ಸ್ಕೂಲಿಗೆ ಮಾಡಿಕೊಟ್ಟೋದಕ್ಕೆ ಬಹಳ ಖುಷಿ ಐತೆ ನನಗೆ. ನಿಮ್ಮೆಲ್ಲರಿಗೆ ನೀರಿನ ಸೌಕರ್ಯ ಇರಲಿ ಅಂತೇಳಿ ನಿಮ್ಮಲ್ಲೇ ಯಲಬುರ್ಗದಲ್ಲೇ ಅದಕ್ಕೆ ಆಶೆ ಮಾಡಿದ್ರೆ ಅಂದ್ರೆ ಮೊದ್ಲು ಹೆಣ್ಮಕ್ಳು ಚೆನ್ನಾಗಿದ್ರೆ ಗಂಡ್ಮಕ್ಳು ಚೆನ್ನಾಗಿರ್ತಾರ. ನಾವು ಚಲೋ ಇತ್ತಂದ್ರೆ ಅವ್ರು ಆರೋಗ್ಯವಾಗಿರ್ತಾರ. ನೀವೆಲ್ಲ ಮಕ್ಕಳೆಲ್ಲ ಚೆನ್ನಾಗಿದ್ರೆ ಅಂದ್ರೆ ತಂದೆ ತಾಯಿಗಳು ಚಲೋ ಇರ್ತಾರ. ಮುಂದೆ ಇರತಕ್ಕಂಥ ನಿಮ್ ಬಂದಿರತಕ್ಕಂಥ ಜೀವದ ಬರೋರು ಚೆನ್ನಾಗಿರ್ತಾರ ಅಂತ ಹೇಳ್ತಾ ಅದಕ್ಕೆ ಇದನ್ನ ಇಲ್ಲೇ ನಾವು ಬಾಲಿಕೆಯರಿಗೆ ಮಾಡೋಣ, ಬೇರೆ ಬೇರೆ ಕಡೆ ಮಾಡೋದು ಅಂತೇಳಿ ನಿಮ್ಗೆ ಸೌಲಭ್ಯ ಮಾಡಿಸ್ಕೊಂಡು ಎಲ್ಲರಿಗೆ ಕೊಡತಕ್ಕಂಥ ಕೆಲಸ ನಮ್ಮಲ್ಲಿದೆ. ಆದ್ರೆ ನಮ್ಮ ಯಲಬುರ್ಗಾದಲ್ಲಿ ಯಾವ ದೊಡ್ಡವರಂದ್ರು ನಮ್ಗೆ ಯಾರು 5 ಪೈಸೆ ಕೊಟ್ಟಿಲ್ಲ. ಮೊದಲಕ್ಕೆ ಹೇಳ್ತೀವಿ, ನಾವೆಲ್ಲರೂ ಇಲ್ಲಿ ಕುಂದಿರತಕ್ಕಂಥ ಸದಸ್ಯರು ನಮ್ಮ ಆಂಟಿಯರು ಎಲ್ಲರೂ ಸೇರಿ ನಾವೇ ಮಾಡಿಕೊಂಡು ಕೊಟ್ಟಿದ್ದೀವಿ. ಇಲ್ಲಿ ಯಾರಿಗೂ ಕೈ ಚಾಚಿಲ್ಲ ನಾವು ಇಲ್ಲಿವರೆಗೂ. ಇದರಲ್ಲಿ 9ನೇ ವರ್ಷಕ್ಕೆ ಒಳ್ಳೆ ಪ್ರಾಜೆಕ್ಟ್ಗಳು ಈಗ ಆಂಟಿ ಇದ್ದಾಗ ನಾನು ಕಾಂಪಿಟೇಟಿವ್ ಇದ್ರಾಗ ಕರ್ಮಡಿ ಮಾಡಿದ್ರು. ಈಗ ಈ ಸ್ಕೂಲ್ ಯಲಬುರ್ಗಾ ಹಾಕ್ಸ್ಕೊಂಡಿವಿ. ಮುಂದಿನ ಸಲ ಸವಿತಾ ಮುರಳಿಮಠ ಅವರು ಅಧ್ಯಕ್ಷರಾಗ್ತಾರೆ ಇನ್ನರ್ ವೀಲ್ ಕ್ಲಬ್ಗೆ. ಅವರಿಗೆ ಇದೇ ರೀತಿ ಸೌಲಭ್ಯ ಮಾಡಿಕೊಡ್ರಿ ಅಂತ ಹೇಳಿ ನಾನು ಪ್ರತಿಯೊಂದು ನಮ್ಮ ಉದ್ದೇಶ ಅಂದ್ರೆ ನಾವು ಇನ್ನರ್ ವೀಲ್ ಕ್ಲಬ್ ನೀವು ಈಗಾಗಲೇ ನಾವು 8 ಮುಗಿದು 9ನೇ ವರ್ಷ ಇವಾಗ ಇನ್ನರ್ ವೀಲ್ ಕ್ಲಬ್ ಸಂಸ್ಥೆ ಸ್ಥಾಪನೆ ಆಗಿ ನಮ್ಮ ಯಲಬುರ್ಗಾದಲ್ಲಿ 8 ವರ್ಷ ಮುಗಿದು ಇದು 9ನೇ ವರ್ಷ ಸ್ಟಾರ್ಟ್ ಆಗ್ತಾ ಇದೆ. ಇಂತಹ ಒಂದು ಸಮಯದಲ್ಲಿ ಮೊದಲು ಯಾವುದೇ ಆಗಲಿ ಪುಟ್ಟ ಮಕ್ಕಳಿದ್ದಾಗ ಸ್ವಲ್ಪ ಸ್ಲೋ ಆಗಿರುತ್ತೆ. ಬಟ್ ಈಗಾಗಲೇ ನಾವು ತಾಲೂಕಿನಲ್ಲೆಲ್ಲ ನಾವು ಗುರುತಿಸಿಕೊಂಡಿದ್ದೀವಿ ಅಂತಕ್ಕಂಥದ್ದು. ತಮಗೆಲ್ಲ ಈ ಮೊದಲೇ ನಾನು ಶಿಕ್ಷಕ ದಿನಾಚರಣೆ ದಿವಸ ತಿಳಿಸಿದಂತೆ ನಮ್ಗೆ ಎಲ್ಲಿಂದಲೂ ಕೂಡ ಫಂಡ್ ಬರೋದಿಲ್ಲ. ನಾವೇ ನಮ್ಮ ಸದಸ್ಯತ್ವ ಫೀಸನ್ನ ಮೇಲೆ ನಮ್ಮ ಹೆಡ್ ಆಫೀಸಿಗೆ ಕಳಿಸ್ಬೇಕಾಗುತ್ತೆ. ನಾವು ಇರ್ತಕ್ಕಂಥ ಯಾರ ಹತ್ರ ದುಡ್ಡು ಐತಿ, ಯಾರ ಹತ್ರ ಅನುಕೂಲತೆ ಐತಿ, ಯಾರ ಹತ್ರ ಏನ್ ಸಿಗ್ತಾವ ಅಲ್ಲೆಲ್ಲ ಹೋಗಿ ಕೇಳೋದು. ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಬಡವರಿದ್ದಾರೆ, ಯಾರಿಗೆ ನಿರಾಶ್ರಿತರಿದ್ದಾರೆ, ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನ ನಾವು ಪೂರೈಸುವಂತ ಕೆಲಸ, ಆ ಸೇವಾ ಮನೋಭಾವನೆನೇ ನಮ್ಮ ಸಂಸ್ಥೆಯ ಉದ್ದೇಶ. ಈ ನಿಟ್ಟಿನಲ್ಲಿ ನಾವು ಈಗ ಸತತವಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಮೊದಲ ಸಣ್ಣ ಮಾಡ್ಕೊಟ್ವಿ, ದುರ್ಗಾದೇವಿಗೆ ಬೆಂಚ್ಗಳನ್ನು ಮಾಡಿಸ್ಕೊಟ್ವಿ, ವೃದ್ಧಾಶ್ರಮಗಳಿಗೆ ಅಲ್ಲಿ ಹೋಗಿ
ಅವ್ರಿಗೆ ನಾವು ಹಿರಿಯರ ನಾಗರಿಕರ ದಿನಾಚರಣೆ ದಿವಸ ಅವ್ರನ್ನ ಯಾರಪ್ಪ ಸಮಾಧಾನ ಮಾಡಬೇಕು, ಯಾರು ಖುಷಿ ಪಡಿಸ್ಬೇಕು ಅಂತ ನಾವೇ ಅಧ್ಯಕ್ಷರಿದ್ದಾಗ ಕರುಣಿ ಶಾಲೆಗೆ ಇದು MLC ಅವರ ಅನುದಾನದಲ್ಲಿ 1 ಲಕ್ಷ ರೂಪಾಯಿಗಳ ಒಂದು ಫಂಡ್ ಕೊಡಿಸಿ 4 ಕಂಪ್ಯೂಟರ್ಗಳನ್ನ ಸ್ಕೂಲ್ಗೆ ಕೊಡಿಸೋದು ಕೆಲಸ ಆಗಿದೆ. ಪ್ರತಿ ವರ್ಷ 1 ಲಕ್ಷನೇ ನಾವು ಹೋದ ವರ್ಷ 1 ಲಕ್ಷದ್ದಾಗಿದ್ದು ಈ ವರ್ಷ 2 ಲಕ್ಷಕ್ಕೆ ಮಾಡಿದೀವಿ ಅಂತ. ಇದು ಕೂಡ ನಾವು ಆಕ್ಚುಲಿ ಹೋದ ವರ್ಷನೇ ಅವ್ರಿಗೆ ಕೇಳಿದ್ವಿ. ಆದ್ರೆ ನಾವು ಕೇಳಿದಾಗಲೇ ಫೆಬ್ರವರಿ ನಾವು ಕೇಳಿದ್ದು. ಆ ಹೊತ್ತಿನಾಗ ಕರುಣಿ ಶಾಲೆಯಿಂದ ಅದನ್ನು ತಗೊಂಡಿದ್ವಿ. ಅಲ್ಲಿ ಅನ್ಕೊಂಡಿದ್ದೆ, ಬಟ್ ಅವ್ರು ಹೇಳಿದ್ರು ಈಗಾಗಲೇ ನಮ್ಮ ಕೋಟಾ ಮುಗಿದ್ಬಿಟ್ಟದ್ರಿ ಮುಂದ್ ವರ್ಷ. ಬಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅವರೇ ನೆನ್ಪು ಮಾಡ್ಕೊಂಡು ಹೋದ್ಸಲ ಮೇಡಮ್ ಅವ್ರು ಕೇಳಿದ್ರು, ಅಂದ್ರೆ ನನ್ನ ಪರಿಚಯ ಇದೆ ಅವರಿಗೆ. ಶಕುಂತಲಮ್ಮ ಕೇಳಿದ್ರು, ನಾವು ಈ ವರ್ಷ ಅದು ಕೊಡಬೇಕು ಅಂತ ಕೇಳ್ಕೊಂಡು ನನಗೆ ಈ ವರ್ಷ ಯಾವ ಶಾಲೆಗೆ ಕೊಡ್ಬೇಕಂತ ಅಂದಿದ್ರು. ನಾವಿಲ್ಲಿ ಮೊದಲು ನಾವು ಗರ್ಲ್ಸ್ ಹೈಸ್ಕೂಲನ್ನು ನಾವು ತಗೊಂಡಿದ್ವಿ. ನಾವು ಶಾಲೆಗೆ ಯಾಕೆ ಮಾಡ್ತೀವಿ, ಅದ್ರ ಉದ್ದೇಶ ಏನು, ಶಾಲೆಗೆ ನಾವು ಯಾಕೆ ಪ್ಲಾನ್ ಕೊಡ್ತೀವಿ? ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ನೀವೆಲ್ಲರೂ ಚೆನ್ನಾಗಿ ಶಾಲೆ ಕಲಿಬೇಕಾದ್ರೆ ಮೊದಲು ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನೀವು ಮುಂದೆ ಬರಕ್ ಸಾಧ್ಯ. ಯಾವುದೇ ನೀವು ಅಭ್ಯಾಸದಲ್ಲಿ ಇರ್ಬೋದು, ಈ ಚಟುವಟಿಕೆಗಳಿರ್ಬೋದು, ಪ್ರತಿಯೊಂದರಿಗೂ ಕೂಡ ಮೊದಲ ಆರೋಗ್ಯ ಚೆನ್ನಾಗಿದ್ರೆ ನಾವು ಏನನ್ನಾದ್ರೂ ಮಾಡ್ಬೋದು. ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಶುದ್ಧ ನೀರಿನ ಕುಡಿಯೋ ನೀರು ನಿಮಗೆ ಮುಖ್ಯ ಐತಿ. ಆ ನಿಟ್ಟಿನಲ್ಲಿ ನಾವು ನಿಮ್ಮ ಸ್ಕೂಲ್ಗೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ರೋಗಿಗಳು ಬರ್ತಾರೆ, ಡಾಕ್ಟ್ರೇ ದೇವರಂತ ಬರ್ತಾರೆ. ಸರಿ, ಆತ ಸಮಾಧಾನ ಕೊಡೋದೊಂದು ಅಲ್ಲಿ ಮೂರ್ತಿ ಇರ್ಬೇಕು ಅಂತ ಈ ವರ್ಷ ನಾವು ಅಲ್ಲಿ ಗಣೇಶನ ಮೂರ್ತಿಯನ್ನು ಕೂಡ ಒಂದು ಪ್ರತಿಷ್ಠಾಪನೆ ಮಾಡಿದ್ವಿ. ನಾವು ಈ ವರ್ಷ ಮಾಡಿರ್ತಕ್ಕಂಥ ಈ ನಮ್ಮ ಕಾರ್ಯಗಳನ್ನ ನೋಡ್ಕೊಂಡು ಅನೇಕರು ಬಂದು ಕೇಳ್ತಾರೆ, ನಮ್ಮಲ್ಲಿ ಒಂದೆರಡು ಬೆಂಚ್ ಮಾಡಿಸ್ರಿ, ಅಲ್ಲೊಂದೆರಡು ಬೆಂಚ್ ಬೇಕ್ರಿ, ಆ ಗಾರ್ಡನ್ಯಾಗ ಒಂದೆರಡು ಬೆಂಚ್ ಬೇಕ್ರಿ. ಆಮೇಲೆ ಮೊನ್ನೆ ಬೇಗೂರು ಶಾಲೆಗಳು ಕೇಳಕ್ ಕಳ್ಸಿದ್ರಿ ನನಗೆ. ಅದಕ್ಕೆ ಖುಷಿ ಅನ್ಸುತ್ತೆ. ನಾವು ಇಷ್ಟೊಂದು ಗುರ್ತಿಸ್ಕೊಡ್ಬೇಕು. ಅವ್ರ ಸ್ಕೂಲ್ಗೆ ನಾವು ಬಣ್ಣ ಹಚ್ಕೊಡ್ಬೇಡಿ, ದೇವ್ರ ಸ್ಕೂಲಿಗೆ ಬಣ್ಣ ಹಚ್ಕೊಡಿಸ್ರಿ. ನಮ್ದು ಬಹಳ ಹಳೇದಾಗೈತಿ, ಸ್ಕೂಲಿಗೆ ಬಣ್ಣ ಹಚ್ಚಕ್ಕಾಗಿಲ್ಲ ಅಂದ್ರೆ ಏನು, ಸರ್ಕಾರಿ ಅನುದಾನ ಕಡಿಮೆ ಇರೋದ್ರಿಂದ ಇಂಥವೆಲ್ಲ ಕೇಳ್ತಾವ್. ನಾವು ಹೆಚ್ಚಾಗಿ ಪ್ರೈವೇಟ್ ಸ್ಕೂಲ್ಗಳಿಗೆ ಮಾಡಿಸೋದಿಲ್ಲ, ಕೇವಲ ಸರ್ಕಾರಿ ಸ್ಕೂಲ್ ಮಾತ್ರ ನಾವು ದತ್ತು ತಗೊಂತೀವಿ. ಆಕ್ಚುಲಿ ನಾವು ಹೇಳ್ಬೇಕಂತಂದ್ರೆ ನಮ್ದು ಒಂದು ಸೇವಾ ಸಂಸ್ಥೆನ ಇದು. ನಾವು ಪ್ರತಿ ವರ್ಷ ನಾವು ಒಂದು ಗೌರ್ಮೆಂಟ್ ಸ್ಕೂಲ್ನ ನಾವು ದತ್ತು ತಗೊಂತೀವಿ. ಅದು ಒಂದು ಮಿನಿಮಮ್ ಒಂದು ತಗೊಂತೀವಿ. ನಾವು ಮ್ಯಾಕ್ಸಿಮಮ್ ಎಷ್ಟಾದ್ರೂ ಮಾಡ್ಬೋದು. ಮಿನಿಮಮ್ ಒಂದು ತಗೊಂಡು ನಾವು ಅದಕ್ಕೆ ಬೇಕಾಗಿರುವಂತ ಮೂಲ ಸೌಕರ್ಯಗಳನ್ನು ನಾವು ಒದಗಿಸ್ಕೊಡೋದ್ರೆ ನಮ್ದು ಒಂದು ಸಂಸ್ಥೆಯ ಮೂಲ ಉದ್ದೇಶ ಆಗಿರ್ತೈತಿ. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಇಲ್ಲಿ ನಾನು ಮಾಡಿರೋದು ಒಂದು ಸಣ್ಣ ಕೆಲಸ ಅಷ್ಟೇ. ಯಾಕಂದ್ರೆ ನಾನು ಮಾಜಿ ಅಧ್ಯಕ್ಷ ಆಗಿ ಮಾಡಿ ನನ್ನ ಕೆಲಸನ ನಾನು ಒಂದು ಮನವಿ ಕೊಟ್ಟೆ. ನಾನು ಅವರಿಗೆ ಆರೋ ಪ್ಲಾಂಟ್ನವರಿಗೆ ಮನವಿ ಕೊಟ್ಟಿದ್ದ ಮೇನ್ ಅವರ ಮುಖ್ಯ ಕಾರಣ ಮಾಡಿರೋ ಈ ಆರೋ ಪ್ಲಾಂಟ್ ಅನ್ನ ಇದು ವ್ಯವಸ್ಥೆ ಮಾಡಿಕೊಟ್ಟಿರುವಂತ ಮೇನ್ ಕಾರಣ ಯಾರು ಅಂತಂದ್ರೆ ಆ ಸಂಸ್ಥೆಯ ಕುಮಾರಸ್ವಾಮಿ ಮಿತ್ರ ವಾಟರ್ ಸಂಸ್ಥೆಯ ವ್ಯವಸ್ಥಾಪಕರಾದಂತಹ ಶ್ರೀಯುತ ಚಂದ್ರಕಾಂತ್ ಪಾಟೀಲ್ ಅವರು ನಮ್ಮ ಮನವಿಗೆ ಒಂದು ಸಣ್ಣ ಮನವಿ ನಾನು ಕೇಳ್ಕೊಂಡು ಒಂದ್ಸಲ ಕೇಳ್ಕೊಂಡು ಎಷ್ಟು ಆಯ್ತಲ್ಲಿ ಮಾಡ್ಕೊಡ್ರಿ ಅಂತಂದೇಳಿ. ಅದಕ್ಕೆ ಮೂಲ ಕಾರಣ ಅಂತಂದ್ರು ನಮ್ಮ ತಾಯಿಯವರು ಮೇಲಿರುವಂತ ಗೌರವಕ್ಕೆ ಅವರು ಕೊಡ್ತೀವ್ರಿ, ಮೇಡಮ್ ಅವ್ರ ಅಂತ ನಂತರ ನಾವು ಮಾಡ್ತೀವ್ರಿ, ಕೊಡ್ತೀವಿ ಅಂತಂದೇಳಿ ಹೇಳಿ ಅವರು ಒಪ್ಕೊಂಡು ಕೊಟ್ಟರು. ಅವರಿಗೆ ನಾನು ನಿಜವಾಗ್ಲೂ ನಾನು ಇದೆಲ್ಲ ಅವ್ರಿಗೆ ಸಲ್ಬೇಕು, ಅವರಿಗೆ ಕೇಳ್ಕೊಂಡೆ ನಾನು ಬರ್ರಿ ಉದ್ಘಾಟನೆಗೆ ಕರೆದಾರ್ರಿ ಅವರೆಲ್ಲ ಅಂತ ಹೇಳಿದೆ. ನಾನು ಇಲ್ಲರಿ ಮತ್ತೊಂದ್ಸಲ ಬರ್ತೀವಿ ಮಾರ್ಚ್ ಎಂಟಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ಇದೀವಿ, ಮತ್ತೆ ನಾನು ಬಂದ ವಿಸಿಟ್ ಕೊಡ್ತೀವಿ ಅಡ್ಗೆ ಅಂತ ನಂದ್ರು. ಸೊ ಅದರ ಅವ್ರ ಪರವಾಗಿ ನಾನು ಇವಾಗ ಮಾಡ್ತಾ ಇದ್ದೀನಿ. ಇದಕ್ಕೆ ನಮಗೆ ಸ್ಪಂದಿಸ್ಯಾರ ಇವರು ಮುಖ್ಯೋಪಾಧ್ಯಾಯರಂತೂ ಬಹಳ ಚೆನ್ನಾಗಿ ನಮ್ಗೆ ಸ್ಪಂದಿಸಿದ್ರು. ಅವ್ರದ್ದು ಏನು ಫಸ್ಟ್ ಮನವಿ ಪತ್ರನ ಬಹಳ ಚೆನ್ನಾಗಿ ಬರ್ದ್ರು. ಅದು ನಾವು ಎಲ್ಲ ಕೇಳಿದ್ರು, ಅವರು ಬಹಳ ಚೆನ್ನಾಗಿ ಬರ್ದಾರ್ರಿ ಅವರು ಅಂತಂದೇಳಿ ಹೇಳಿದ್ರು. ಆಮೇಲೆ ಥ್ಯಾಂಕ್ಸ್ ಲೆಟರ್ ಒಂದು ಅದನ್ನಂತೂ ನಾನು ನೋಡಿ ಬಹಳ ಚೆನ್ನಾಗಿ ಆಗ್ತದೆ, ಎಷ್ಟು ಚೆನ್ನಾಗಿ ಬರ್ದಾರ ಥ್ಯಾಂಕ್ಸ್ ಲೆಟರ್, ಅದನ್ನು ಚೆನ್ನಾಗಿ ಬರ್ಕೊಡು. ಹೀಗಾಗಿ ಬಹಳ ಚೆನ್ನಾಗಿ ಸ್ಪಂದಿಸಿದ್ರು. ಇದೆಲ್ಲ ಮಾಡಿರೋದು ಎದಕ್ಕೆ, ವಾಟರ್ ಪ್ಲಾಂಟ್ ಮಾಡಿರೋದು ಎದಕ್ಕದ್ದು ಮೇನು ನಿಮಗೋಸ್ಕರ ಇದು. ಮಕ್ಕಳು ನೀವೆಲ್ಲ ಅದರಲ್ಲ ಈಗ ಓದ್ತಿರ್ತೀರಲ್ಲ, ನಿಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಇದನ್ನ ಮಾಡಿಸಿರೋದು. ಇದು ನೀವು ಚೆನ್ನಾಗಿರ್ಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನನ್ನದು ಇದನ್ನ ಮಾಡಿಸಿರೋದು. ಸೊ ಅದಕ್ಕೆ ಚೆನ್ನಾಗಿ ಅದನ್ನ ಯೂಸ್ ಮಾಡ್ಕೊಡ್ರಿ ಎಲ್ಲರೂ. ಆಮೇಲೆ ಈಗ ಎಕ್ಸಾಮ್ ಬರಕತ್ತೀಗ ಎಲ್ಲರೂ ಚೆನ್ನಾಗಿ ಓದ್ರಿ,
ಒಂದು ಸಣ್ಣದೊಂದು ಉದಾಹರಣೆ ಹೇಳ್ತೀನಿ. ಎಕ್ಸಾಮ್ ಅಂದ ತಕ್ಷಣ ಈಗ ಇಬ್ರು ಹುಡುಗರು ಇರ್ತಾರೆ. ಒಂದು ಹುಡುಗ ಏನಂತಾನೆ ಬಹಳ ಶಾಣೆ. ಸುನೀತಾ ಪತಂಗ್ರಾಯ್, ಸವಿತಾ ಮುರಡಿಮಠ್, ರೇಖಾ ಅಯ್ಯನಗೌಡ್ರು, ನಿರ್ಮಲಾ ಗೋಣಿ, ಶೋಭಾ ಬೇಲೇರಿ, ನಾಗರತ್ನ ನೂಲ್ವಿ, ರಾಜೇಶ್ವರಿ ಪಾಟೀಲ್, ಮುಖ್ಯ ಶಿಕ್ಷಕ ವೀರನಗೌಡ ಪಾಟೀಲ್, ಎಸ್ಟಿಎಂಸಿ ಸದಸ್ಯರು ಆದ ಯಮನವ್ವ ನಡುಲಮನೆ, ಶರಣಪ್ಪ ಹಡಪತ್, ಹೇಮಣ್ಣ ಪೂಜಾರ್, ರೇಣುಕಾ ಕುಮಾರ್, ಘನವಂತೇಶ್ ಚನ್ನದಾಸರ ಸೇರಿ ಶಿಕ್ಷಕ ವರ್ಗದವರು ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.